ನಿಮ್ದು ಅಂಗಡಿ ಇದೆಯಾ? ನೀವಿದ್ದೀರಿ ಯಾವಾಗ? ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡ್ತೀರಿ? 6:30 ಓಪನ್ ಮಾಡ್ತೀವಿ. ಸಂಜೆ ಎಷ್ಟು ಗಂಟೆ? ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಶೆಟ್ಟಕುಂಟೆ ಗ್ರಾಮದ ಅಲ್ವೇಲಮ್ಮ 62 ವರ್ಷ. ಇದು ಶೆಟ್ಟಕುಂಟೆ, ಕೆಂಬತ್ನಹಳ್ಳಿ, ಗೌಡಹಳ್ಳಿ ಮತ್ತು ಈ ಕಡೆ ಹೋಗುವಂಥ 4 ತಿರುವಿನಲ್ಲಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದರು. ಮಧ್ಯಾಹ್ನ 2 ಗಂಟೆ 20 ನಿಮಿಷದಲ್ಲಿ ನೀರು ಕೇಳುವ ನೆನಪಿನಲ್ಲಿ ಇಬ್ಬರು ಯುವಕರು, 30-35 ವರ್ಷದ ಯುವಕರು 2 ಬಾರಿ ಪ್ರಯತ್ನ ಮಾಡಿದೆ. ಅದು ಜನ ಇರೋದ್ರಿಂದ ಆಗದಿರೋದ್ರಿಂದ 2:30ಕ್ಕೆ ಒಂಟಿ ಮಹಿಳೆ ಇರುವಾಗ ನೀರು ಕೇಳುವ ನೆನಪಿನಲ್ಲಿ ಹೋಗಿ ಕೇಳಿದ್ದಾರೆ. ನೀರು ಕೇಳುವ ಹತ್ತಿರದಲ್ಲಿ ಕತ್ತಲ್ಲಿರುವಂಥ 40 ಗ್ರಾಮ್ ಬಂಗಾರ ಚೈನನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಆ ತಕ್ಷಣ ಕಿತ್ತುಕೊಂಡು ಪರಾರಿಯಾಗಿದ್ದಾಗ ಕೂಕ್ಕೊಂಡಾಗ ಅಕ್ಕಪಕ್ಕದ ಓಡಿ ಬಂದಾಗ ಆಗ ಏನು ಇವರು ಶ್ರೀನಿವಾಸಪುರ ಮಾರ್ಗ ಓಡಿ ಹೋಗಿದ್ದಾರೆ. ಇದಕ್ಕೆ ನಮ್ಮ ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕನಿಕಾವಾಲ್. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಮೇಡಮ್ನವರು ಮತ್ತು ಅರ್ಶಿನಲ್ SP DSP ಜಗದೀಶ್ ಸಾಹೇಬರು ಮತ್ತು DSP ಕೃಷ್ಣಪ್ಪ ಮತ್ತು ಕೋಲಾರ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರು ಸ್ಥಳ ಪರಿಶೀಲನೆ ಮಾಡಿ ಪಂಚನಾಮೆ ನಡೆಸಿದಾಗ ಏನು ಅಲ್ವೇಲಮ್ಮ ಕತ್ತಲ್ಲಿರುವ ಚೈನನ್ನು ವಿಚಾರಿಸಿದಾಗ ಈ ಆಕೆ ಕೊಟ್ಟಿರುವ ಹೇಳಿಕೆ ಪ್ರಕಾರವಾಗಿ ಈಗ ವಿಶೇಷ ಟೀಮನ್ನು ರಚನೆ ಮಾಡಿ ಸುಮೋಟೋ ಏನು ಶ್ರೀನಿವಾಸಪುರ ಮತ್ತು ಕೋಲಾರ ಕೆಲವುಗಳಿಗೆ ನಮ್ಮ ಕೋಲಾರ SP ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಚೈನ್ ಕಳ್ಳತನಗಳ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಮತ್ತು ಒಂಟಿ ಮಹಿಳೆಯೇ ಹೆಚ್ಚಾಗಿರುವಂಥ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷ ಒಂದು ಟೀಮ್ 2-3 ದಿನಗಳಲ್ಲಿ ಪತ್ತೆ ಹಚ್ಚಿ ಯಶಸ್ವಿಗೊಳಿಸುವಂಥ ವಿಶ್ವಾಸ ಇದೆ. ಅದು ಅಷ್ಟೇ ಮರ ಹತ್ರ ಮಾತ್ರ. ಆದ್ರೆ ಮನುಷ್ಯರು ಕಾಣಿಸಿ ಇಲ್ಲಿಗೆ ಬಂದಿದ್ದ ತಕ್ಷಣ ನೋಡೋಪಟ್ಟಿಗೆ ಆಯಮ್ಮನ ಹತ್ರ ಕೂತ್ಕೊಂಡಿದ್ರು. ಹೇಳಿದ್ನಿ ಫಸ್ಟೇ ಯಾರೋ ನೋಡಾಲೇರಮ್ಮ ಅಂದ್ರೆ ಆಯಮ್ಮನ ಏನ್ ಹೇಳಿದ್ಲು, ಸೊಯ್ ತುಂಬಾರ ಬಿಡಮ್ಮಯ್ಯ ನಮ್ಮನ್ನ ನೋಡ್ಬಿಟ್ಟು ಅವ್ರು ಗಿಡಮರ್ದಾಗ ಕೊಡೋದ್ರು. ಅಷ್ಟೇ. ನಾನು ಆ ಕಡೆ ಹೋಗೋಪಟ್ಟಿಗೆ ಈ ಕೆಲಸ ಆಗುತ್ತೆ. ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ? ಎಷ್ಟಾಗಿತ್ತೋ ನಾನು ಅವ್ರನ್ನ ಗಮನಿಸಿಲ್ಲ ಜಾಸ್ತಿ. ನಿಮ್ಮನ್ನೇನ ಕೆರೆಯಲ್ಲ ಅಲ್ಲಿ ನಿಮ್ಮ ನೋಡು ಮನುಷ್ಯನ್ ಕಾಣಿಸಿಲ್ಲ. ನೀನ್ ಬಂದ್ ಮ್ಯಾ ನರೇಶ ನಿಮ್ ಬಂದ್ ಮ್ಯಾಕ ರೆಂಬಿಲ್ಲ ಆಡಿದ್ದ ಮನುಷ್ಯನ್ ಮಾತ್ರ ಕಾಣಿಸಿಲ್ಲ ನಂಕ. ಆಯ್ತು. ನಿನ್ನ ಹೆಸರಕ್ಕ? ನನ್ನ ಹೆಸರು ನಮ್ಮೂರ ಹೆಸರು ಶೆಟ್ಟಕುಂಟೆ. ಯಾವಾಗ ಕಿತ್ಕೊಂಡಿದ್ದೀವಿ ಚೈನ್? 1:30 ಆಗಿತ್ತು ಸರ್. ಎಷ್ಟು ಜನ ಬಂದಿದ್ರು? ಇಬ್ಬರು ಬಂದು ಇಲ್ಲಿ ಏನ್ ಕೇಳಿದ್ರಿ? ನನ್ನ ನೀರ್ ಬಾಟ್ಲ್ ಕೇಳಿದ್ರು. ನೀರ್ ಬಾಟ್ಲ್ 10 ರೂಪಾಯಿ ಕೊಟ್ರು. ನೀರ್ ಬಾಟ್ಲ್ ಕೇಳಿದ್ರು. ಒಬ್ಬ 10 ರೂಪಾಯಿ ಕೈಯಾಗಿ ಇಟ್ಬಿಟ್ಟು ಹಿಂಗಂತ ಹಿಂಗೆ ನಾನು ಹಿಂಗೆ ನೀರ್ ಬಾಟ್ಲ್ ಕೊಡೋ ನಾನು ಹಿಂಗಂದೆ ಹಿಂದೆ ನಿಂಕ ಕಿತ್ಕೊಂಡು ಹೋಗ್ಬಿಟ್ರು. ಎಷ್ಟು ಗ್ರಾಮ್? 34-6 ಗ್ರಾಮ್ ಚೈನ್, 1 ಗ್ರಾಮ್ ಗಿಣ್ಣಿ ಬಟ್ಟು, 2 ಗ್ರಾಮ್ ಗುಂಡುಗಳು ಸಿಕ್ತಾ? ತಾಳಿ ಸಿಕ್ಕೈತೆ ಸರ್. ಅವರೆಲ್ಲ ಹೆಂಗೋದ್ರು ನೋಡಿ? ಹಂಗ ಹೋಗ್ತಿರ್ ಹಂಗೆ ತುಂಬ್ಕೊಂಡು ಹೋಗ್ಬಿಟ್ರು ಓಡಾಡಿ. ಏನಲ್ಲಿ ಬಂದಿದ್ರು? ನಡ್ಕೊಂಡೇ ಹೋಗಿದ್ದು. ಯಾರು ಅವ್ರ ಮಕ್ಕ ಹೆಂಗಿದ್ದಾರೆ? ವಯಸ್ಸೆಷ್ಟು? ಮಕ್ಕ ಎಲ್ಲ ಒಂಥರ ಕೆಂಪು ಶರ್ಟು, ಒಂಥರ ನೀಲಿ ಶರ್ಟ್. ಒಟ್ಲೆ ಸೊಂಬು ಸಿಕ್ತು. ತಾಳಿ ಸಿಕ್ಕೈತೆ. ಇನ್ನೊಂದು ಸಿಗ್ಲಿಲ್ಲ. ಇನ್ನೇನು ಸಿಕ್ಕಿಲ್ಲ. ಚೈನ್ ಎತ್ಕೊಂಡು ಹೊರಟೋಗಿದ್ದಾರೆ. ಎಷ್ಟು ಗ್ರಾಮ್? ಗುಂಡುಗಳು, ಗಿಣ್ಣು ಬಟ್ಟು ಎಲ್ಲ ಎತ್ಕೊಂಡು ಹೊರಟೋಗ್ಯಾವ ಸರ್. ಆಯ್ತಮ್ಮ.